ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳೇನು ಹೆಚ್ಚಾಗಿತ್ತು. ಈ ನಿಟ್ಟಿನಲ್ಲಿ ಒಂದು ವರದಿಯನ್ನು ಸಿದ್ಧಪಡಿಸಿದ್ದಾರೆ ತಜ್ಞರು. ಈ ವರದಿಯಲ್ಲಿರುವಂಥ ಕೆಲ ಅಂಶಗಳು ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಆಗತ್ತೆ ಕೆಲವೊಂದು ಸಂದರ್ಭದಲ್ಲಿ ಇವತ್ತು ಸರ್ಕಾರದ ಕೈ ಸೇರುತ್ತೆ ರಿಪೋರ್ಟು. ಜಯದೇವ ಆಸ್ಪತ್ರೆಗೆ ತನಿಖಾ ತಂಡ ತಲುಪುತ್ತೆ. ಸಂಜೆ 5 ಗಂಟೆಗೆ ಆರೋಗ್ಯ ಸಚಿವರಿಗೆ ವರದಿಯನ್ನು ಸಲ್ಲಿಕೆಯನ್ನು ಮಾಡುತ್ತೆ. 3 ಮಾದರಿಯಲ್ಲಿ ತನಿಖೆಯನ್ನು ತಜ್ಞರ ತಂಡ ಮಾಡಿರೋದು. ಏನು 3 ಮಾದರಿ? ಮೃತಪಟ್ಟ 23 ಜನರ ಮೇಲೆ ತನಿಖೆಯನ್ನ ಮಾಡಿರುವಂಥ ತಜ್ಞರ ತಂಡ. ಮೃತಪಟ್ಟಿರುವಂಥದ್ದು 23 ಜನದ ಲೆಕ್ಕ ಆ ಟೈಮಲ್ಲಿ ಮಾಡಕ್ಕೆ ಶುರು ಮಾಡಿದಾಗ ಅದರಲ್ಲಿ 5 ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅನ್ನುವಂಥ ವರದಿ ಇದೆ. ಓಕೆ, 23ರಲ್ಲಿ 5 ಮೈನಸ್ ಮಾಡಿದ್ರು ಕೂಡ 18 ಆದರೂ ಹೆಂಗಾಯಿತು, ಯಾಕಾಯಿತು, ಯಾವ ವಯಸ್ಸಿನಲ್ಲವರಾಯಿತು ಅದು ಬರುತ್ತೆ. 5 ಜನರು ಬೇರೆ ಬೇರೆ ಕಾರಣಗಳಿಂದ ಮೃತಪಟ್ಟಿರೋದು ಬಯಲಾಗಿದೆ. ಓಕೆ, 5 ಜನ ಬಿಟ್ಟೇ ಬಿಡೋಣ ಅಂತ ಬಿಡಿ. ಈಗಾಗುತ್ತೆ ಕೆಲವೊಂದು ಟೈಮಲ್ಲಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಂಥ ಸಂದರ್ಭದಲ್ಲೂ ಕೂಡ ಇನ್ಯಾವುದೋ ಕಾರಣದಲ್ಲಿ ಅವರು ಆತ್ಮಹತ್ಯೆನೇ ಮಾಡ್ಕೊಂಡಿದ್ದಾರೆ ಅಂತ ಹೇಳುವಂಥ ಕೆಲಸಗಳಾಗಿವೆ, ಇಲ್ಲ ಅಂತಲ್ಲ. ಅದಕ್ಕೆ ಅನೇಕ ಕಾರಣಗಳನ್ನು ಕೂಡ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಹಾಸನದಲ್ಲಿ ಹೃದಯಾಘಾತದ ಬಗ್ಗೆ ತಜ್ಞರ ವರದಿ ಸಿದ್ಧವಾಗಿದೆ. ಮೃತಪಟ್ಟ 23 ಜನರ ಮೇಲೆ ತಜ್ಞರ ತಂಡ ತನಿಖೆಯನ್ನು ಮಾಡಿತ್ತು. ಸೊ 23 ಜನರಲ್ಲಿ 5 ಮಂದಿಗೆ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅನ್ನುವಂಥದ್ದು ಸಿಗ್ತಾ ಇರುವಂಥ ಮಾಹಿತಿ. 23ರಲ್ಲಿ 5 ಜನ ಬೇರೆ ಬೇರೆ ಕಾರಣಗಳಿಂದ ಮೃತಪಟ್ಟಿದ್ದಾರೆ ಅನ್ನೋದು ಬೆಳಕಿಗೆ ಬರ್ತಾ ಇದೆ. ಫೈನ್, ಇರಲಿ. ಮೃತಪಟ್ಟ 23 ಜನರಲ್ಲಿ 7 ಜನರ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ. ಓಕೆ, ಬರೀ 7 ಜನರದ್ದು. ಹಾಗಿದಾಗ ಇನ್ನುಳಿದು ಹೇಗೆ ಡಿಕ್ಲೇರ್ ಮಾಡಿದ್ರಿ ನೀವು? 7 ಜನರಲ್ಲಿ 2 ಮಾತ್ರ ಹೃದಯಾಘಾತ ಆಗಿದೆ ಅಂತ ಹೇಳ್ತಾ ಇದ್ದೀರಾ. 7 ಜನರಲ್ಲಿ 5 ಜನರ ಮರಣೋತ್ತರ ಪರೀಕ್ಷೆ ವರದಿಗೆ 10 ದಿನ ಬೇಕು ಅಂತ ಹೇಳಿದ್ದಾರೆ. ಸೊ ಕೇಸ್ ಸ್ಟಡಿ ಅಷ್ಟೇ ಮಾಡಿ ವರದಿ ಕೊಡೋಕೆ ಮುಂದಾಗಿದ್ದಾರೆ. ನೋಡಿ, ಪೂರ್ತಿಯಾಗಿ ಮರಣೋತ್ತರ ಪರೀಕ್ಷೆ ಮಾಡಲಾರದೆ ನೀವು ಕೊಡ್ತಾ ಇರುವಂಥದ್ದು ಇದು ಪೂರ್ಣ ಪ್ರಮಾಣದ ವರದಿ ಅಲ್ಲವೇ ಅಲ್ಲ. ಹಾಗಿದ್ದಾಗ ಫ್ಯಾಮಿಲಿ ಹಿಸ್ಟ್ರಿ ಎಲ್ಲ ಕಲೆಕ್ಟ್ ಮಾಡಿ ಕೇಸ್ ಸ್ಟಡಿ ಮಾಡಿ ವರದಿಯನ್ನು ಕೊಟ್ಟಿದ್ದಾರಂತೆ. ಸೊ ಇದು ಅವಸರದಲ್ಲಿ ಮಾಡಿರುವಂಥ ವರದಿ ಆಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಸಾವನ್ನಪ್ಪಿರುವಂಥ ಪ್ರತಿಯೊಬ್ಬರದ್ದು ಕೂಡ ಮರಣೋತ್ತರ ಪರೀಕ್ಷೆ ಮಾಡಿ ನೀವು ವರದಿಯನ್ನು ಕೊಡದೇ ಇದ್ದರೆ ಅದು ಅಪೂರ್ಣವಾಗಿರುವಂಥ ವರದಿ ಅಂತಲೇ ಉಲ್ಲೇಖ ಮಾಡಬೇಕಾಗತ್ತೆ. ನನ್ನ ಸಹೋದ್ಯೋಗಿ ಈಗ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಪೂರ್ತಿಯಾಗಿ ಸಾವನ್ನಪ್ಪಿರುವಂಥವ್ರು ಎಲ್ಲರದ್ದು ಕೂಡ ಮರಣೋತ್ತರ ಪರೀಕ್ಷೆಯನ್ನು ಮಾಡದೇನೆ ಒಂದು ರಿಪೋರ್ಟನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಇದು ಅಪೂರ್ಣವಾಗಿರುವಂಥ ವರದಿ ಅಂತಲೇ ಕರಿಬೇಕಾಗುತ್ತೆ. ಕಾರಣ ಅನೇಕ ತಜ್ಞರು ಹೇಳುವಂಥದ್ದು ಏನು ಅಂದರೆ, ಸಾವನ್ನಪ್ಪಿರುವಂಥದ್ದು ಯಾವುದರಿಂದ ಯಾತಕ್ಕೋಸ್ಕರ ಅಂತ ದೃಢಪಡಬೇಕು ಅಂತಂದರೆ ಅದು ಮರಣೋತ್ತರ ಪರೀಕ್ಷೆ ಆಗಲೇಬೇಕು. ನೀವು ಮರಣೋತ್ತರ ಪರೀಕ್ಷೆ ಆಗಲಾರ್ದೆ ನೀವು ಹೇಗೆ ಡಿಕ್ಲೇರ್ ಮಾಡ್ತೀರಾ ಅನ್ನುವಂಥದ್ದನ್ನು ಕೆಲವು ತಜ್ಞರು ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಇದು ಅಪೂರ್ಣವಾಗಿರುವಂಥನೇ ವರದಿ ಅಲ್ವಾ ಇದು? ಅರುಣ್, ಖಂಡಿತ ಸೂಕ್ತ ಕಾರಣ ಪತ್ತೆ ಹಚ್ಚಿದೆ. ಈ ರೀತಿಯಾಗಿ ವರದಿಯನ್ನು ಕೊಡುವಂಥದ್ದು ಅಪೂರ್ಣ ವರದಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ, ಅಪೂರ್ಣವಾದ ತನಿಖೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ 23 ಜನರಲ್ಲಿ ಮೃತಪಟ್ಟಿದ್ದು, 23 ಜನರಲ್ಲಿ ಬರೀ 7 ಜನ ಅಷ್ಟೇ ಮರಣೋತ್ತರ ಪರೀಕ್ಷೆ ಮಾಡಿಸಿರುವಂಥದ್ದು. ಅದರಲ್ಲೂ ಕೂಡ 7 ಜನರಲ್ಲಿ 2 ರಿಪೋರ್ಟ್ ಬಂದಿದೆ. ಆ 2 ರಿಪೋರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಅನ್ನೋದು ಉಲ್ಲೇಖ ಆಗಿದೆ. ಇನ್ನು 5 ಜನರ ಮರಣೋತ್ತರ ವರದಿ ಬರಬೇಕಾಗಿತ್ತು. ಉಳಿದಂಥವ್ರು ಯಾರ್ದು ಕೂಡ ಮರಣೋತ್ತರ ಪರೀಕ್ಷೆ ಮಾಡಿದ್ರೆ ಹಾಗೆ ಅಂತ್ಯ ಸಂಸ್ಕಾರ ಆಗಿಬಿಟ್ಟಿದೆ. ಅಂತ್ಯ ಸಂಸ್ಕಾರ ಆದ ಹಿನ್ನೆಲೆಯಲ್ಲಿ ಈಗ ಮತ್ತೆ ಮರಣೋತ್ತರ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಅವರ ಕೇಸ್ ಸ್ಟಡಿ ಆಧಾರದ ಮೇಲೆ ಅವರು ಇದ್ದಂಥ ಜೀವನ ಶೈಲಿ, ಅವರಿಗೆ ಇದ್ದಂಥ ಕಾಯಿಲೆ ಮತ್ತು ಮೆಡಿಕಲ್ ಹಿಸ್ಟ್ರಿ ಮತ್ತು ಬೇರೆ ಬೇರೆ ಕಾಯಿಲೆಗಳಿಂದ ಏನಾದರೂ ಬಳಲ್ತಾ ಇದ್ರೆ ಆ ಆಧಾರದ ಮೇಲೆ ಕೇಸ್ ಸ್ಟಡಿಯನ್ನು ಮಾಡಿಕೊಂಡು ಈಗ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಿಕ್ಕೆ ಈಗ ಹೊರಡ್ತಾ ಇರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ 23 ಜನರಲ್ಲೇ 5 ಜನರಿಗೆ ಹಾರ್ಟ್ ಅಟ್ಯಾಕ್ ಆಗೇ ಇಲ್ಲ ಅಂತೇಳಿ ಆ ಕುಟುಂಬಸ್ಥರು ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ತಜ್ಞರು ವರದಿಯನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಬೇರೆ ಕಾಯಿಲೆ ಇತ್ತು ಎನ್ನುವಂಥದ್ದು ಒಂದು ಉಲ್ಲೇಖ ಆಗ್ತಾ ಇದೆ. ಮತ್ತೊಂದು ಕಡೆ ಅಂತಂದರೆ ಈ ಮೃತಪಟ್ಟವರಲ್ಲಿ ಕೂಡ ರೋಡ್ ಆಕ್ಸಿಡೆಂಟಿಂದ ಗಾಯಗೊಂಡವರು ಇದ್ದಾರೆ ಎನ್ನುವಂಥ ವರದಿಯನ್ನು ಕೂಡ ಈಗ ಉಲ್ಲೇಖ ಮಾಡ್ತಾ ಇರುವಂಥದ್ದು. ಈ ರೀತಿಯಾಗಿ ಅವರು ತನಿಖಾ ವರದಿಯನ್ನು ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಸೂಕ್ತ ಕಾರಣ ಮಾತ್ರ ಪತ್ತೆ ಹಚ್ತಾ ಇಲ್ಲ, ಇವರು ಬರೀ ಕೇಸ್ ಸ್ಟಡಿ ರೀತಿಯಲ್ಲಿ ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕೊಡ್ತಾ ಇರುವಂಥದ್ದು. ಇವತ್ತು ಫೈನಲ್ ರಿಪೋರ್ಟನ್ನು ಅನಾಲಿಸಿಸ್ ಮಾಡಿ ಜಯದೇವ ಆಸ್ಪತ್ರೆಯಲ್ಲಿ ಎಲ್ಲ ಸಲಹಾ ಸಮಿತಿಯ ತಜ್ಞರು ಕೂಡ ಸೇರಿ ಇವತ್ತು ರಿಪೋರ್ಟ್ ಫೈನಲ್ ಮಾಡಿ ಸಂಜೆ 5 ಗಂಟೆಗೆ ಆರೋಗ್ಯ ಸಚಿವರಿಗೆ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇರುವಂಥದ್ದು. ಹಾಗಾದರೆ ಬೇರೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ರು ಮತ್ತು ಆಕ್ಸಿಡೆಂಟ್ಗಳಲ್ಲಿ ಗಾಯಗೊಂಡವರು ಇದ್ದಾರೆ ಅಂತಂದರೆ ಯುವಕರಿಗೆ ಏನು ಕಾರಣ? 20 ವರ್ಷ 25 ವರ್ಷದಲ್ಲಿ ಮೃತಪಟ್ಟರಲ್ಲ ಅಂಥ ಯುವಕರು ಯಾಕೆ ಡೆತ್ ಆದರು ಅಂತೇಳಿ ಈ ತಜ್ಞರು ಕಂಡುಕೊಳ್ಬೇಕಾಗಿತ್ತು. ಅದನ್ನು ಕೂಡ ಕಂಡುಕೊಳ್ಳೋ ರೀತಿಯಲ್ಲಿ ಇಲ್ಲ, ಬರೀ ಕೇಸ್ ಸ್ಟಡಿ ಅಷ್ಟೇ ಮಾತ್ರ ಮಾಡಿ ಕುಟುಂಬಸ್ಥರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡು ಅವರ ಮೆಡಿಕಲ್ ಹಿಸ್ಟ್ರಿಯನ್ನು ಸಂಗ್ರಹ ಮಾಡಿಕೊಂಡು ರಿಪೋರ್ಟನ್ನು ತಯಾರಿ ಮಾಡ್ಕೊಂಡು ಈಗ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ಫೈನಲಿ ಆರೋಗ್ಯ ಸಚಿವರು ಯಾವ ರೀತಿಯಂತ ಕನ್ಕ್ಲೂಷನ್ಗೆ ಬರ್ತಾರೆ ಅಂತ ನೋಡಬೇಕಾಗುತ್ತೆ. ಈ ವರದಿಯನ್ನು ಕೊಟ್ಟ ಬಳಿಕ ಏನು ಕಾರಣ ಸರಣಿ ಹೃದಯಾಘಾತಗಳಿಗೆ ಅನ್ನೋದೇನಾದರೂ ಬಿಚ್ಚಿಡ್ತಾರಾ ಅಥವಾ ಇವರ ಕೇಸ್ ಸ್ಟಡಿಯನ್ನೇ
ಮುಂದೆ ಇಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಇಷ್ಟು ತಜ್ಞರ ವರದಿ ತನಿಖೆಯಲ್ಲಿ ಬಯಲಾಗಿರುವಂಥದ್ದು ಹಾರ್ಟ್ ಅಟ್ಯಾಕಿಂದ ಆಗಿಲ್ಲ, ಡೆತ್ ಆಗಿಲ್ಲ ಅಂದು ಕುದ್ರ ಹಾರ್ಟ್ ಅಟ್ಯಾಕಿಂದ ಡೆತ್ ಆಗಿದ್ದಾರೆ ಅಂತೇಳಿ ವರದಿಯಾಗಿದೆ. ಮತ್ತು ಮರಣೋತ್ತರ ಪರೀಕ್ಷೆ ಇಬ್ಬರಲ್ಲಿ ಮಾತ್ರ ಹಾರ್ಟ್ ಅಟ್ಯಾಕ್ ಅಂತ ಉಲ್ಲೇಖ ಆಗಿದೆ. ಇನ್ನೂ ಮರಣೋತ್ತರ ಪರೀಕ್ಷೆಗಳು ಬರಬೇಕಾಗಿದೆ. ಹೀಗಿರ್ಬೇಕಾದ್ರೆ ಬೇರೆ ಬೇರೆ ಕಾಯಿಲೆಗಳಿಂದ ಡೆತ್ ಆಗಿದ್ದಾರೆ ಅಂತೇಳಿ ವರದಿ ಕೊಡಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಅರುಣ್. ಓಕೆ ಲೋಕೇಶ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. ಮೈಸೂರಿನಲ್ಲಿ ಯುವಕನೋರ್ವ ಸಾವನ್ನಪ್ಪಿರೋದು ಹೃದಯಾಘಾತಕ್ಕೆ. ಹಾರ್ಟ್ ಅಟ್ಯಾಕ್ನಿಂದ ದರ್ಶನ್ ಚೌಧರಿ ಅಂತ ಹೇಳಿ 28 ವರ್ಷ ಸಾವನ್ನಪ್ಪಿರೋದು. ಮೈಸೂರಿನ ಚಾಮರಾಜ್ ಮೊಹಲ್ಲಾದ ನಿವಾಸಿ ದರ್ಶನ್ ದೇವರಾಜ್ ಮೊಹಲ್ಲಾದಲ್ಲಿ ಬಣ್ಣದ ಅಂಗಡಿ ಮಾಲೀಕನಾಗಿದ್ದು ದರ್ಶನ್ ರಾತ್ರಿ ಎದೆನೋವು ಕಾಣಿಸಿಕೊಂಡಿದೆ. ಆಸ್ಪತ್ರೆಗೆ ಕರೆದೊಯ್ಯುವುದಷ್ಟರಲ್ಲಿ ಸಾವನ್ನಪ್ಪಿದ್ದಾರೆ. ನೋಡಿ, ಇದು ನಿಜವಾಗಿಯೂ ಕೂಡ ಹೃದಯಾಘಾತ. ಯಾಕೆ ಅಂತಂದರೆ ಅವರಿಗೆ ರಾತ್ರಿಯಿಂದ ಎದೆನೋವು ಕಾಣಿಸಿಕೊಂಡಿದೆ, ಅದು ಹೃದಯಾಘಾತ. ಹೃದಯ ಸ್ತಂಭನ ಅಂತಂದರೆ ಈಗ ಹಾಸನದಲ್ಲಿ ಕುಂತಲ್ಲೇ ಹಾಗೆ ಬಿದ್ದು ಸಾವನ್ನಪ್ತಾ ಇದ್ದಾರಲ್ಲ, ಅದೆಲ್ಲವೂ ಕೂಡ ಹೃದಯ ಸ್ತಂಭನ. ಎರಡು ವ್ಯತ್ಯಾಸ ತಿಳ್ಕೊಳ್ಳಿ. ಇಲ್ಲಿ ಪೇನ್ ಕಾಣಿಸಿಕೊಂಡಿದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗುವಷ್ಟರಲ್ಲಿ ಅವರು ಡೆತ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸೊ ಹೃದಯಾಘಾತಕ್ಕೆ ಅವಕಾಶ ಇದೆ, ಹೃದಯ ಸ್ತಂಭನಕ್ಕಿಲ್ಲ. ಅದು ಕೊಡೋದಿಲ್ಲ ಟೈಮನ್ನು. ಏಕಾಏಕಿಯಾಗಿ ನಿಮ್ಮ ಹೃದಯ ಪಂಪ್ ಮಾಡೋದನ್ನು ನಿಲ್ಲಿಸ್ಬಿಡುತ್ತೆ. ಸೊ ಹಾಗಾಗಿ ಈಗ ಮೈಸೂರಿನಲ್ಲೂ ಕೂಡ 28 ವರ್ಷದ ಯುವಕ ಸಾವನ್ನಪ್ಪಿದ್ದಾರೆ. ಇಲ್ಲೂ ಕೂಡ ಈಗ ನೋಡಬೇಕು ಅವರ ಹಿನ್ನೆಲೆ ಏನು, ಯಾವ ರೀತಿಯಾಗಿ ಅಂತ ಹೇಳಿ.